वेरी गुड डे चिल्ड्रन। आज मैं आपका किया गया पाठ 10वीं कक्षा की 8वां पाठ इंटरनेट क्रांति, ये एक संकलित पाठ है। इस पाठ के प्रश्नोत्तर के बारे में आज मैं आपसे चर्चा करूंगी बच्चों। ठीक है, आप तो अभी इस पाठ का अर्थ, इंटरनेट क्या है, इसका उपयोग क्या है, हानि क्या है कि नहीं, इन सब चीज़ों के बारे में जान लिए हो बच्चों। अभी मैं प्रश्नोत्तर के बारे में चर्चा करूंगी। यहाँ पर 1 अंक के प्रश्नोत्तर, एक वाक्य में उत्तर लिखिए। यहाँ पर पहला प्रश्न है, इंटरनेट का अर्थ क्या है? इसका उत्तर, इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है। अंद्रेनु इंटरनेट अंद्रेनु, इंटरनेट अनगिनत ಕಂಪ್ಯೂಟರೋं के ಅಂದರೆ ಅಸಂಖ್ಯಾತ ಕಂಪ್ಯೂಟರ್ಗಳ ಕೈ ಅಂತರ್ಜಾಲಗಳು ಭಾಳ ಇದೆ, ನೆಟ್ವರ್ಕ್ಸ್ ಭಾಳ ಇದೆ, ಹೌದು ತಾನೆ? ಆ ನೆಟ್ವರ್ಕ್ಸ್ ಯಾವುದಂತ ಹೇಳಿದ್ದೀನಿ ಅಂದರೆ ಆರ್ಕುಟ್ ಇರ್ಬೋದು, ಕ್ರೋಮ್ ಇರ್ಬೋದು, ಮೊಜಿಲ್ಲಾ ಬೇರ್ ಇರ್ಬೋದು, ಹೌದು ತಾನೆ? ಇವೆಲ್ಲ ಕೂಡ ಇಂಟರ್ನೆಟ್ಟಿನ ಅಂತರ್ಜಾಲಗಳು, ನೆಟ್ವರ್ಕ್ಗಳು. ಅದಕ್ಕೆ ಅಸಂಖ್ಯಾತ ಕಂಪ್ಯೂಟರ್ಗಳ ಎಷ್ಟೋ ಅಂತರ್ಜಾಲಗಳು ಒಂದು ಇನ್ನೊಂದಕ್ಕೆ, ಹೌದಾ, ಏಕ್ ದೂಸರೆ ಸೆ, ಒಂದು ಮತ್ತು ಇನ್ನೊಂದಕ್ಕೆ ಸಂಬಂಧ ಸ್ಥಾಪಿಸುವಂಥ ಒಂದು ಜಾಲ ಅಂತ ಹೇಳುವಂಥದ್ದು ಇಂಟರ್ನೆಟ್. ओके चिल्ड्रन, सेकंड वन, संचार और सूचना क्षेत्र में इंटरनेट का क्या महत्व है? ಸಂಚಾರ ಮತ್ತು ಸೂಚನಾ ಒಂದು ಈ ಕ್ಷೇತ್ರದಲ್ಲಿ ಇಂಟರ್ನೆಟ್ಟಿನ ಮಹತ್ವ ಏನು ಅಂತ ಕೇಳಿದ್ದಾರೆ. उत्तर, इंटरनेट के बिना संचार और सूचना दोनों ही क्षेत्र टप पड़ जाता है. महत्व ಏನಾಗುತ್ತಂದರೆ, ಸಂಚಾರ ಇರ್ಬೋದು ಅಥವಾ ಸೂಚನಾ ಕ್ಷೇತ್ರಗಳೇನಾಗ್ತಾವು ಎಲ್ಲ ಫೇಲ್ಯೂರ್ ಆಗುವಂಥ, ಅಂದರೆ ಅದು ಹಾಳಾಗುವಂಥ, ನಶಿಸಿ ಹೋಗುವಂಥ ಒಂದು ಸಂದರ್ಭ ಬರಬಹುದು ಮಕ್ಕಳೇ. थर्ड क्वेश्चन, इंटरनेट बैंकिंग द्वारा क्या भेजा जा सकता है? इंटरनेट बैंकिंग द्वारा पैसे ಬೇಜಾ ಜಾ ಸಕ್ತಾ ಹೇ ಅಂದರೆ ಇಂಟರ್ನೆಟ್ ಬ್ಯಾಂಕಿನಿಂದ ನಾವು ದುಡ್ಡನ್ನು ಕಳಿಸಬಹುದು ಅಂತ ಹೇಳಿ. फोर्थ क्वेश्चन, प्रगतिशील राष्ट्र किसके द्वारा बदलाव लाने की कोशिश कर रहे हैं? ಅಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಯಾವುದರ ಮುಖಾಂತರ ಬದಲಾವಣೆ ಮಾಡೋ ಪ್ರಯತ್ನದಲ್ಲಿವೆ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು, प्रगतिशील राष्ट्र ई गवर्नेंस द्वारा बदलाव लाने की कोशिश कर रहे हैं. ಅಂದರೆ ಈ ಪ್ರಶಾಸನ ಮತ್ಲಬ್ ಈ ಗವರ್ನೆನ್ಸ್. ಓಕೆ, ಅಂದರೆ ಪ್ರಗತಿಶೀಲ ರಾಷ್ಟ್ರಗಳು ಏನು ಮಾಡ್ತಾ ಇದೆ, ಈ ಗವರ್ನೆನ್ಸಿನ ಮುಖಾಂತರ ಒಂದು ಬದಲಾವಣೆ ತರಬೇಕು ಅನ್ನೋ ಪ್ರಯತ್ನದಲ್ಲಿ ಇರುವಂಥದ್ದು. फिफ्थ क्वेश्चन, समाज के किन क्षेत्रों में इंटरनेट का योगदान है? ಅಂದರೆ ಸಮಾಜದ ಯಾವ ಕ್ಷೇತ್ರಗಳಲ್ಲಿ ಇಂಟರ್ನೆಟ್ಟಿನ ಒಂದು ಯೋಗದಾನ ಇದೆ ಅಂತ ಕೇಳಿದ್ದಾರೆ. ಯಾವ್ಯಾವ ಕ್ಷೇತ್ರಗಳು ಅಂತ ಹೇಳಿದ್ರೆ, ಚಿಕಿತ್ಸಾ, ಕೃಷಿ, ಅಂತರಿಕ್ಷ ವಿಜ್ಞಾನ, शिक्षा, रक्षा दल, उद्योग धंधे आदि अनेक क्षेत्रों में इंटरनेट का योगदान है. ठीक है बच्चों. नेक्स्ट 6th क्वेश्चन ಬಂದ್ಬಿಟ್ಟು, इंटरनेट का असर किस पर पड़ा है? ಇಂಟರ್ನೆಟ್ಟಿನ ಪ್ರಭಾವ ಯಾವುದ್ರ ಮೇಲೆ ಬಿದ್ದಿದೆ ಅಂತ ಕೇಳಿದ್ದಾರೆ. ಇದ್ರ ಉತ್ತರ ಬಂದ್ಬಿಟ್ಟು, इंटरनेट का असर बड़े बूढ़ों से लेकर छोटे बच्चों तक सब पर पड़ा है. ಅಂದರೆ ಇಂಟರ್ನೆಟ್ಟಿನ ಒಂದು ಪ್ರಭಾವ ದೊಡ್ಡವರು ಮುದುಕರಿಂದ ಹಿಡಿದು ಸಣ್ಣ ಮಕ್ಕಳ ತನಕನೂ ಅದರ ಪ್ರಭಾವ ಬೀರಿರುವಂಥದ್ದು ಮಕ್ಕಳು. ಈಗಂತೂ ಇದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಓಕೆ, ನೆಕ್ಸ್ಟು 7th क्वेश्चन, ITES का विस्तृत रूप क्या है? ಅಂದರೆ ITESನ ಎಕ್ಸ್ಪ್ಯಾಂಡ್ ರೂಪ, ಅಂದರೆ ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಅದು ಏನಾಗುತ್ತೆ, ಲಾಂಗ್ ಫಾರ್ಮಲ್ಲಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಉತ್ತರ ಬಂದ್ಬಿಟ್ಟು, ITES का विस्तृत रूप इंफॉर्मेशन टेक्नोलॉजी एनेबल्ड सर्विसेस है. ಓಕೆ, ಇದರ ಒಂದು ಲಾಂಗ್ ಫಾರ್ಮ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇನ್ನೊಮ್ಮೆ ಹೇಳ್ತೀನಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಅಂತ ಹೇಳಿ. ಓಕೆ ಚಿಲ್ಡ್ರನ್. ನೆಕ್ಸ್ಟು ಮೇನ್ ಕ್ವೆಶ್ಚನ್, 2 अंक वाले ಪ್ರಶ್ನೋತ್ತರ, ಅಂದರೆ 2-3 ವಾಕ್ಯದಲ್ಲಿ ಬರೀರಿ ಅಂತ ಇರುತ್ತೆ. ಫಸ್ಟ್ ಕ್ವೆಶ್ಚನ್, ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೈ? ಇಂಟರ್ನೆಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ओके चिल्ड्रन. सेकंड क्वेश्चन, व्यापार और बैंकिंग में इंटरनेट से क्या मदद मिलती है? ವ್ಯಾಪಾರ ಮತ್ತು
ಬ್ಯಾಂಕ್ಗಳಲ್ಲಿ ಇಂಟರ್ನೆಟ್ಟಿಂದ ಏನು ಸಹಾಯ ಸಿಗುತ್ತೆ ಅಂತ ಕೇಳಿದ್ದಾರೆ. ಉತ್ತರ, व्यापार में इंटरनेट द्वारा घर बैठे बैठे खरीदारी कर सकते हैं. ಈಗಂತೂ ನೀವೆಲ್ಲ ಅಮೆಝಾನಿಗೆ ಹೋಗೋದು, ಆನಂತರ ಫ್ಲಿಪ್ಕಾರ್ಟ್, ಹೊತ್ತಾನೆ ಮನೆಯಲ್ಲೇ ಕೂತ್ಕೊಂಡು ನಮಗೆ ಬೇಕಾದಂಥ ವಸ್ತುಗಳು ಕಿರಾಣಿ ಸಾಮಾನಿಂದ ಹಿಡ್ಕೊಂಡು ಎಲ್ಲ ಒಂದು ಎಲೆಕ್ಟ್ರಾನಿಕ್ ಐಟಮ್ ಇರ್ಬೋದು ನಾವು ತರಿಸ್ಕೊಳ್ತಾ ಇದ್ದೀವಿ. ಹೇಗೆ? ಅದು ಥ್ರೂ ಇಂಟರ್ನೆಟ್ ಅಂತ ಹೇಳುವಂಥದ್ದು, ಖರೀದಾರಿ ಮಾಡುವಂಥದ್ದು. ಕೋಯಿ ಬಿ ಬಿಲ್ ಭರ್ ಸಕ್ತೆ ಹೇ. ಈಗ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಹೌದಾ, ಟೆಲಿಫೋನ್ ಬಿಲ್ ಇರ್ಬೋದು, ಇವನ್ನೆಲ್ಲ ನಾವು ಮನೆಯಲ್ಲೇ ಕೂತ್ಕೊಂಡು ಆ ಬಿಲ್ಗಳನ್ನು ತುಂಬೋದು. बैंकिंग में इंटरनेट द्वारा दुनिया के किसी भी जगह पर चाहे जितनी भी रकम भेजी जा सकती है. ಹೌದಾ, ಈ ಒಂದು ಬ್ಯಾಂಕಿಂಗ್ ಸಿಸ್ಟಮ್ಮಿಂದ ಇಂಟರ್ನೆಟ್ ಇರೋದ್ರಿಂದ ಈ ಪ್ರಪಂಚದಾದ್ಯಂತ ಯಾವ ಸ್ಥಳದಿಂದ ಬೇಕಾದರೂ ಇನ್ನೊಂದು ದೇಶಕ್ಕೆ, ಹೌದು ತಾನೆ, ಎಲ್ಲಿ ಆದರೂ ದುನಿಯಾದ ಕಿಸಿ ಬಿ ಜಗಹ ಪರ್, ಯಾವುದೇ ಸ್ಥಳಕ್ಕೆ ನಾವು ಏನು ಮಾಡ್ಬೋದು, ಎಷ್ಟು ಬೇಕಷ್ಟು ಲಿಮಿಟ್ಲೆಸ್ ಅಮೌಂಟನ್ನು ನಾವು ಕಳಿಸಬಹುದು ಅಂತ ಹೇಳಿ ಅರ್ಥ ಆಗತ್ತೆ ಮಕ್ಕಳೇ. ನೆಕ್ಸ್ಟು ಥರ್ಡ್ ಕ್ವೆಶ್ಚನ್, ಈ ಗವರ್ನೆನ್ಸ್ ಕ್ಯಾ ಹೇ ಅಂದರೆ ಈ ಪ್ರಶಾಸನ ಅಂದರೇನು ಅಂತ ಕೇಳಿದ್ದಾರೆ. ई गवर्नेंस द्वारा सरकार के सभी कामकाज का विवरण, अभिलेख, सरकारी आदेश को यथावत लोगों को सूचित किया जाता है. इससे प्रशासन पारदर्शी बन सकता है. ಅಂದರೆ ಒಂದು ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳ ವಿವರಣೆ ಆಗಿರ್ಬೋದು, ಅಭಿಲೇಖಗಳಾಗಿರ್ಬೋದು, ಅಥವಾ ಸರ್ಕಾರಿ ಆರ್ಡರ್ಸ್, ಆದೇಶಗಳಿರ್ಬೋದು, ಅದನ್ನು ಯಾವ ರೀತಿ ಇರುತ್ತೋ ಆ ರೀತಿ ನಾವು ಜನರಿಗೆ ಅದನ್ನು ತಿಳಿಸ್ಕೊಡ್ಬೋದು. ಏನು ಚೇಂಜ್ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ, ಹೊತ್ತಾನೆ. ಇದರಿಂದ ಏನಾಗುತ್ತೆ, ಒಂದು ಸರ್ಕಾರದ ಒಂದು ಆಡಳಿತ ಪ್ರಶಾಸನ ಏನಾಗುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಪಾರದರ್ಶಕ ಮತ್ಲಬ್ ಕ್ಯಾ ಹೋತಾ ಹೈ, ಪಾರದರ್ಶಕವಾಗಿರೋದು ಅಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ ಒಂದು ಆಡಳಿತದಲ್ಲಿ ಅಂತ ಅರ್ಥ ಆಗತ್ತೆ. ನೆಕ್ಸ್ಟು 4 ಅಂಕೋ ವಾಲೆ ಪ್ರಶ್ನೋತ್ತರ ಅಂದರೆ 4 ಅಂಕಗಳ 4 ಮಾರ್ಕ್ಸ್ಗೆ ಕೇಳಿದ್ರೆ ನೀವು ಈ ಉತ್ತರ ಬರಿಬೇಕಾಗುತ್ತೆ. ಇದನ್ನು ನಾನು ಸಿಂಪಲ್ಲಾಗಿ ಕೊಟ್ಟಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಪರೀಕ್ಷೆಗೆ ಯಾವ ಸಂಭವನೀಯ ಪ್ರಶ್ನೆಗಳ ಜೊತೆಗೆ ಈ ಒಂದು ಇಂಟರ್ನೆಟ್ಟಿನ ನಿಬಂಧ ಕೂಡ ನಾನು ನಿಮಗೆ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತೀನಿ ಮಕ್ಕಳೇ. ಇಲ್ಲಿ ಫಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ಸಂಚಾರ ವ ಸೂಚನಾ ಕೆ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಕ್ಯಾ ಮಹತ್ವ ಹೇ. ಇದೇ ಪ್ರಶ್ನೆ 1 ಮಾರ್ಕ್ಸಿಗೆ ಕೇಳಿತ್ತು, ಹೌದು ತಾನೆ. ಅಲ್ಲಿ ಸಿಂಪಲ್ಲಾಗಿ ಆನ್ಸರ್ ಇತ್ತು. ಇದರಲ್ಲಿ ನೋಡ್ರಿ, संचार व सूचना के क्षेत्र में इंटरनेट का बड़ा महत्व है. इसके द्वारा दूर के रहने वाले रिश्तेदार या दोस्तों को कोई विचार, विषय, स्थिर चित्र, वीडियो चित्र को आसानी से कम खर्च में भेजी जा सकती है. ಹೌದು ತಾನೆ. ಇವತ್ತು ನೋಡ್ರಿ, ಎಲ್ಲೋ ಇಲ್ಲಿ ಕೂತ್ಕೊಂಡು ನಾವು ಫಾರಿನ್ನಲ್ಲಿರುವಂಥ ನಮ್ಮ ಸಂಬಂಧಿಕರಿಗೆ ಇಲ್ಲಿಯ ವಿಚಾರ ವಿನಿಮಯ ಮಾಡ್ಬೋದು, ವಿಷಯಗಳನ್ನು ತಿಳಿಸ್ಬೋದು, ಅಥವಾ ಸ್ಥಿರಚಿತ್ರಗಳನ್ನು ಕಳಿಸ್ಬೋದು, ವಿಡಿಯೋಗಳನ್ನು ಕಡಿಮೆ ಖರ್ಚಲ್ಲಿ ಕಳಿಸ್ಬೋದು. ಇಂಟರ್ನೆಟ್ ಇಲ್ದಾಗ ಇದೆಲ್ಲ ಸಾಧ್ಯ ಇರಲಿಲ್ಲ ಮಕ್ಕಳೇ, ಹೌದು ತಾನೆ. ಈ ರೀತಿ ಸಂಚಾರ ಮತ್ತು ಸೂಚನಾ ಕ್ಷೇತ್ರದಲ್ಲಿ ಇಂಟರ್ನೆಟ್ಟಿನ ಬಹಳ ಮಹತ್ವ ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಸೆಕೆಂಡ್ ಒನ್, ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇ ಲಿಖಿಯೇ. ವಿಡಿಯೋ ಕಾನ್ಫರೆನ್ಸ್ ಅಂದರೆ ಏನು, ಅದ್ರ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮತ್ಲಬ್ ಕಾಲ್ಪನಿಕ್ ಸಭಾಗಾರ್ ಅಂತ ಹೇಳುವಂಥದ್ದು. वीडियो कॉन्फ्रेंस में एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. ಹೌದಾ. ಈಗ ನೋಡ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಅಮೇರಿಕದ ಒಂದು ಪ್ರೆಸಿಡೆಂಟ್ ನಮ್ಮ ದೇಶದ ಪ್ರೆಸಿಡೆಂಟ್ ಜೊತೆಗೆ, ಪ್ರಧಾನಮಂತ್ರಿಯವ್ರ ಜೊತೆಗೆ ಮತ್ತು ಇನ್ನುಳಿದ ಮಂತ್ರಿಗಳ ಜೊತೆಗೆ ಸಮಾಲೋಚನೆಗಳನ್ನು ಕೂಡ ಈ ವಿಡಿಯೋ ಕಾನ್ಫರೆನ್ಸಿಂದ ಮಾಡ್ಬೋದು ಮಕ್ಕಳೇ. ಓಕೆ. ಆಮೇಲೆ एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಒಂದೇ ರೂಮಲ್ಲಿ ಕೂತ್ಕೊಂಡು ನಮ್ಮ ಸ್ಟಾಫ್ ಅವರೆಲ್ಲ ಕೂತ್ಕೊಂಡು ಆ ಬೇರೆ ದೇಶದ ಸ್ಟಾಫ್ ಅವರು ಕೂಡ ತಮ್ಮ ವಿಚಾರ ವಿನಿಮಯಗಳನ್ನು ಮಾಡ್ಬೋದು, ಸಭೆಗಳನ್ನು ನಡೆಸ್ಬೋದು. ಇದೆಲ್ಲ ಕೂಡ ಇಂಟರ್ನೆಟ್ ಇರೋದ್ರಿಂದ ಈ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಕೆಲಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇದೆ ಮಕ್ಕಳೇ. ಓಕೆ. ನೆಕ್ಸ್ಟು ಥರ್ಡ್ ಕ್ವೆಶ್ಚನ್, सोशल नेटवर्किंग एक क्रांतिकारी खोज है कैसे. ಸೋಷಿಯಲ್ ನೆಟ್ವರ್ಕಿಂಗ್ ಅಂತ ಹೇಳುವಂಥದ್ದು ಒಂದು ಕ್ರಾಂತಿಕಾರಿಯಾದಂಥ ಖೋಜ್ ಅಂದರೆ ಅನ್ವೇಷಣೆ. ಹೇಗೆ ಅಂತ ಕೇಳಿದ್ದಾರೆ. सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा रखा है. ನೋಡ್ರಿ, ಈ ಸೋಷಿಯಲ್ ನೆಟ್ವರ್ಕಿಂಗ್ ನಿಮ್ಮ ಫೇಸ್ಬುಕ್ ಆಗಿ ಸೋಷಿಯಲ್ ನೆಟ್ವರ್ಕ್ಸ್ ಅಂದರೆ ಯಾವುದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಆಗಿರ್ಬೋದು, ಹೌದಾ.
ಇವೆಲ್ಲ ಕೂಡ ಏನು ಮಾಡ್ತಾ ಇದ್ದಾವಪ್ಪ ಅಂತ ಹೇಳಿದ್ರೆ ಎಲ್ಲ ಎಷ್ಟು ಒಂದು ಈ ದೇಶ ಇಡೀ ಜಗತ್ತಿನ ಜನರನ್ನು ಒಂದು ಕಡೆ ತಂದು ನಿಲ್ಲಿಸಿದೆ, ಹೌದು ತಾನೆ. ಇದ್ರ ಜೊತೆಗೆ ಸೋಷಿಯಲ್ ನೆಟ್ವರ್ಕಿಂಗ್ಗೆ ಕೈ ಸೈಟ್ಸ್ ಹೇ, ಈ ಸೋಷಿಯಲ್ ನೆಟ್ವರ್ಕಿನ ಬೇಕಾದಷ್ಟು ಸೈಟ್ಸ್ಗಳು ಇರುವಂಥದ್ದು ಯಾವುದಂತ ಹೇಳಿದ್ರೆ ಫೇಸ್ಬುಕ್, ಆರ್ಕುಟ್, ಟ್ವಿಟರ್, ಲಿಂಕ್ಡ್ಇನ್ ಆದಿ ಇವೆಲ್ಲ ಕೂಡ ಏನಾಯಿತು सोशल नेटवर्किन स्टेशनಗಳು. ओके, इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि की जानकारी मिलती है. ನೋಡ್ರಿ ಏನು ಹೇಳಿದ್ದಾರೆ ಅವರು, ಈ ಎಲ್ಲ ಒಂದು ಈ ಸ್ಟೇಷನ್ಗಳು ಇರೋದ್ರಿಂದ, ಈ ಸೈಟ್ಸ್ ಇರೋದ್ರಿಂದ ಏನಾಗಿದೆ, ದೇಶ ವಿದೇಶದಲ್ಲಿರುವ ಜನರು ಅವರ ರಹನ ಸಹನ್ ಅಂದ್ರೇನು, ಅವರ ಒಂದು ಜೀವನ ಪದ್ಧತಿ ಯಾವ ರೀತಿ, ಜೀವನ ಶೈಲಿ ಯಾವ ರೀತಿ ಇದೆ, ಅವರ ವೇಷಭೂಷ ಅಂದ್ರೇನು, ಅವರ ಡ್ರೆಸ್ಸಿಂಗ್ಸ್, ಅವರು ಯಾವ ರೀತಿ ಬಟ್ಟೆ ಧರಿಸ್ತಾರೆ, ಯಾವ ರೀತಿ ಆರ್ನಮೆಂಟ್ಸ್ ಹಾಕ್ತಾರೆ, ಹೌದಾ, ಅವರ ಉಡುಗೆ ತೊಡುಗೆಗಳ ಬಗ್ಗೆ ಅಲ್ಲದೆ ಖಾನ್ ಪಾನ್ ಅವರ ಊಟ ಏನು, ಹೌದಾ, ಇದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಅಲ್ಲಿಯ ಸಂಸ್ಕೃತಿ, ಕಲಾ ಸಂಸ್ಕೃತಿ ಯಾವ ರೀತಿ ಇದೆ, ಕಲೆ ಏನಿದೆ ಅಂತ ನಾವು ಈ ಸೋಷಿಯಲ್ ನೆಟ್ವರ್ಕ್ ಮುಖಾಂತರ ತಿಳ್ಕೊಳ್ಳುವಂಥದ್ದು ಮಕ್ಕಳೇ. ನೆಕ್ಸ್ಟ್ ಕ್ವೆಶ್ಚನ್, ಇಂಟರ್ನೆಟ್ ಸೆ ಕೌನ್ ಸಿ ಹಾನಿಯಾ ಹೋ ಸಕ್ತಿ ಹೈ, ಈ ಇಂಟರ್ನೆಟ್ಟಿಂದ ಯಾವ ಹಾನಿಗಳಾಗ್ಬೋದು ಅಂತ ಕೇಳಿದ್ದಾರೆ. ಇಂಟರ್ನೆಟ್ ಸೆ ಕೈ ಹಾನಿಯಾ ಹೋ ಸಕ್ತಿ ಹೈ, ಈ ಇಂಟರ್ನೆಟ್ಟಿಂದ ಸಾಕಷ್ಟು ಎಷ್ಟು ಲಾಭದಾಯಕವಾಗಿದೆಯೋ ಅಷ್ಟೇ ಹಾನಿ ಕೂಡ ಅಲ್ಲಿ ಇರುತ್ತೆ. ಯಾವುದಾದ್ರೂ ಮಕ್ಕಳೇ ಯಾವುದೇ ಒಂದು ವಿಷಯ ತಗೊಳ್ರಿ, ಅದಕ್ಕೆ ಪ್ಲಸ್ ಪಾಯಿಂಟ್ಸ್ ಇದ್ದರೆ ನೆಗೆಟಿವ್ ಮೈನಸ್ ಪಾಯಿಂಟ್ ಕೂಡ ಅಲ್ಲಿ ಇರುವಂಥದ್ದು ಕಾಮನ್ ಆಗಿರುತ್ತೆ. ಜೈಸೆ ಪೈರಸಿ, ಬ್ಯಾಂಕಿಂಗ್ ಫ್ರಾಡ್, ಹ್ಯಾಕಿಂಗ್ ಆದಿ बढ़ रही हैं, ಹೌದಾ. ಮುಫ್ತ್ ವೆಬ್ಸೈಟ್, ಚैटिंग आदि से बच्चे और युवा पीढ़ी फंसे हुए हैं. ಈಗ ನೋಡ್ರಿ ಕಾಮನ್ ಆಗಿ ಬರುವಂಥ ಈ ಒಂದು ಕೆಲವೊಂದು ಕೆಟ್ಟ ಚಿತ್ರಗಳಿರ್ಬೋದು, ಅವನ್ನೆಲ್ಲ ನೋಡಿ ಮಕ್ಕಳೆಲ್ಲ ಏನಾಗ್ತಾ ಇದ್ದಾರೆ, ಈಗ ಈ ಒಂದು ಯುವ ಪೀಳಿಗೆ ಹಾಳಾಗ್ತಾ ಇದೆ, ಆ ಒಂದು ಜಾಲದಲ್ಲಿ ಸಿಕ್ಕೊಂಡು ಅವರು ತುಂಬಾ ಕೆಟ್ಟೋಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇಸೆ ವಕ್ತ ಕಾ ದುರುಪಯೋಗ ಹೋತಾ ಹೈ, ಇದರಿಂದ ಸಮಯದ ದುರುಪಯೋಗ ಕೂಡ ಆಗುವಂಥದ್ದು. ಬಚ್ಚೆ ಅನುಪಯುಕ್ತ ಅವ್ರ ಅನಾವಶ್ಯಕ ಜಾಣಕಾರಿ ಪ್ರಾಪ್ತ ಕರ್ತೆ ಹ್ಯಾ, ಇದ್ರ ಜೊತೆಗೆ ಮಕ್ಕಳು ಅವರಿಗೆ ಬೇಕಾದ್ದನ್ನು ಬಿಟ್ಟು, ಹೌದಾ, ಅನಾವಶ್ಯಕವಾದಂಥ ಅಥವಾ ಅವರಿಗೆ ಉಪಯೋಗ ಇಲ್ಲದೆ ಇರುವಂಥ ಒಂದು ಏನು ಮಾಡ್ತಾರೆ ಅವರು ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು. ಇದು ಒಂದು ದೊಡ್ಡ ಹಾನಿ ಅಂತಲೇ ಕೂಡ ಹೇಳ್ಬೋದು, ಯಾಕಂದರೆ ಇದು ಮಕ್ಕಳ ಬೆಳವಣಿಗೆಗೆ ಒಂದು ಮಾರಕ ಆಗಿರುವಂಥದ್ದು. ಓಕೆ ಚಿಲ್ಡ್ರನ್, ನೆಕ್ಸ್ಟು ಇದ್ರ ಜೊತೆಗೆ ನಾನಿಲ್ಲಿ ಈ ಪಾಠದ ಪ್ರಶ್ನೋತ್ತರಗಳೊಂದು ಈ ಒಂದು ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.